ತಮ್ಮ ಹೆಸರು ಕೆ ಮಂಜುನಾಥ್ ರೆಡ್ಡಿ ಅಂತ. ನಮ್ಮ ಹೆಸರು ನಮ್ದು ಅಡಿ ಚಮಗೂರು. ನಮ್ಮ ಫ್ರೆಂಡ್ದೊಬ್ಬರು ನಾರಾಯಣಪುರದ್ದು ನಮ್ಮ ಫ್ರೆಂಡ್ ಶಂಕರಪ್ಪ ಅಂತ ಒಬ್ರು ಕುರಿ ಸತ್ತೋಗಿತ್ತು. ಸೋಮನಪಲ್ಲಿ ಹಾಸ್ಪಿಟ್ಲ್ ಹತ್ರ ಎತ್ಕೊಂಡು ಹೋದ್ವಿ. ಇಲ್ಲಿಲ್ಲಪ್ಪ ಡಾಕ್ಟ್ರು, ನೀವು ಒದ್ಲಿಗೆ ಹೋಗಿ ಅಂದರು. ಒದ್ಲಿಗೆ 11 ಗಂಟೆಗೆ ಬಂದ್ವಿ. ಅವ್ರು ಡಾಕ್ಟ್ರು ಪಾಪ ಎಲ್ಲ ಕೆಲ್ಸಕ್ಕೆ ಹೋಗಿದ್ರು. ಅವ್ರು 12:30 1 ಗಂಟೆಗೆ ಬಂದರು. ರಿಪೋರ್ಟ್ ನಾನು ಕಳಿಸ್ತೀನಪ್ಪ ಅಂತಂದ್ರು. ಇಲ್ಲಿ ಸುಭಾನ್ ಸರ್ನ ಮಾತಾಡೋಣ ಅಂತ ಬಂದ್ವಿ. ಶ್ರೀನಿವಾಸಪುರ ತಾಲೂಕಾಗ ಇದು ಹಾಸ್ಪಿಟ್ಲ್ ಹತ್ರ ಸುಭಾನ್ ಸರ್ ಹತ್ರ ಬಂದ್ವಿ. ಅವರು ನಾವು ಬಂದಾಗಿಂದಾನು ಹಾಸ್ಪಿಟ್ಲಲ್ಲಿಲ್ಲ. ಫೋನ್ ಮಾಡಿದರೆ ನಾನೆಲ್ಲೋ ಇದ್ದೀನಿ ಅಂತಾರೆ. ಅಲ್ಲಿ ಅಟೆಂಡೆನ್ಸಲ್ಲಿ ನೋಡಿದ್ರೆ ಪ್ರೆಸೆಂಟ್ ಹಾಕಿದ್ದಾರೆ. ಇವಾಗ 1-2 ಅವರಿಂದ ಕಾಯ್ತಾ ಇದ್ದೀವಿ. ಅವರು ಇಲ್ಲ, ಫೋನ್ ಮಾಡಿದರೆ ಏನೋ ಒಂದು ರೆಸ್ಪಾನ್ಸ್ ಹೇಳ್ತಾರೆ. ನಮ್ಮ ಡಾಕ್ಟ್ರ್ ಏನು ಸರ್ ಈ ಥರ ಮಾಡಿದ್ದೀರಾ ಸೋಮನಪಲ್ಲಿ ಡಾಕ್ಟ್ರ್ ಇಲ್ಲ ಅಂತಂದರೆ, ಇಲ್ಲಪ್ಪ ಅವ್ರೇನು ಇದು ಕೊಟ್ಟಿದ್ರು, ನಂಗೆ ಟ್ರಾನ್ಸ್ಫರ್ ಬೇಕು ಅಂತ ನಾನು ಟ್ರಾನ್ಸ್ಫರ್ ಮಾಡಿರೋದಲ್ಲ, ಕೋಲಾರ ಕೊಟ್ಟಿದ್ರು, ಕೋಲಾರ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರು. ನಾವು ಇನ್ಚಾರ್ಜ್ ಡಾಕ್ಟ್ರನ್ನ ಹಾಕಿದ್ದೀವಿ ಅಂತಾರೆ. ಇನ್ಚಾರ್ಜ್ ಡಾಕ್ಟ್ರು ಯಾರೂ ಇಲ್ಲ, ಅಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ. ಈ ಸಾಹೇಬ್ರು ನೋಡಿದರೆ ಪತ್ತೇನೇ ಇಲ್ಲ. ಸುಭಾನ್ ಸರ್ ಪತ್ತೇನೇ ಇಲ್ಲ. ಅಟೆಂಡೆನ್ಸಲ್ಲಿ ಮಾತ್ರ ಪ್ರೆಸೆಂಟ್ ಹಾಕಿದ್ದಾರೆ. ಪ್ರೆಸೆಂಟ್ ಹಾಕ್ಬಿಟ್ಟು ಅವ್ರು ಎಲ್ಲಿ ಹೋಗ್ತಾರೆ? ಎಷ್ಟು ದಿನದಿಂದ ಅವರು ಬರ್ತಾ ಇಲ್ಲ? ಅಲ್ಲಿ ತುಂಬಾ ದಿವಸಗಳಿಂದ ಇಲ್ಲಿಲ್ಲ. ಅಲ್ಲಿ ಸೋಮನಹಳ್ಳಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಎಷ್ಟು ದಿನದಿಂದ ಇಲ್ಲ? ಸೋಮನಪಲ್ಲಿ ಡಾಕ್ಟರ್ ಟ್ರಾನ್ಸ್ಫರ್ ಆಗಿ ಒಂದು 10-12 ದಿನ ಆಗಿದೆ. 10-12 ದಿನದಿಂದ ಅಲ್ಲಿ ನಿಮ್ಗೆ ಯಾವುದೇ ಡಾಕ್ಟರ್ ಇಲ್ಲ. ಇವು ಕಾಂಪೌಂಡರ್ ಕಳಿಸ್ಕೊಟ್ಟಿದ್ದಾರೆ. ಕಾಂಪೌಂಡರ್ಗೆ ಏನು ಬರುತ್ತೆ ಸರ್? ಅವ್ರಿಗೆ ಬರಲ್ಲ ಸರ್. ನಾವು ಅದೇ ಬಾಯ್ ಪಡ್ಕೊಂತ ಇರೋದು. ಇವಾಗ ಇವ್ರದ್ದು ನಮ್ಮ ಫ್ರೆಂಡ್ ಕುರಿ ಸತ್ತೋಗಿದೆ. ಬೆಳಗ್ಗಿಂದ ಅಲ್ಲಿ ಕಾದು. ಅವ್ರ ಹೆಸರೇನು? ಶಂಕರಪ್ಪ ಅಂತ. ನಿಮ್ದು ಯಾವ್ರು ಸರ್? ನಾರಾಯಣಪುರ. ಸರ್ ಎಷ್ಟೊತ್ತಿಗೆ ಏನಾಗಿತ್ತ ಕುರಿಗೆ? ಏನು ಅವು ಹೊಡೆದುಕೊಂಡು ಸತ್ತೋಯ್ತು. ಓಕೆ. ಎತ್ಕೊಂಡ್ಬಂದ್ರೆ ಸೋಮನಪಲ್ಲಿ ಯಾರು ಡಾಕ್ಟರ್ ಇಲ್ಲ. ನಾವಲ್ಲಿ ಓದ್ಲಿಕ್ಕೆ ಹೋಗ್ರಿ ಅಂದ್ರೆ ಓದ್ಲಿಕ್ಕೆ ಬಂದು ಅಲ್ಲಿ ಡಾಕ್ಟರ್ ಇದ್ರು. ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ. ಸೊ ಅಲ್ಲಿಂದ ನೀವು ಓದ್ಲಿಕ್ಕೆ ಬರ್ಬೇಕಾದ್ರೆ 12 ಕಿಲೋಮೀಟ್ರು. ಅಷ್ಟೊತ್ತಿಗೆ ಅದು ಸತ್ತೋಗಿದೆ ಪಾಪ. ಅದೇ ನಿಮ್ಗೆ ಅಲ್ಲೇ ಡಾಕ್ಟರ್ ಇದ್ರೆ ಆ ಕುರಿನ ಉಳಿಸ್ಕೊಳೋ ಚಾನ್ಸಸ್ ಇತ್ತು. ಓಕೆ. ಇಲ್ಲಿ ಬಂದು ಸುಭಾನ್ ಸರ್ಗೆ ಮಾತಾಡಿದ್ರೆ ಅವರು ಏನೋ ಒಂದು ಮಾತಾಡ್ತಾರೆ, ಇಷ್ಟ ಬಂದಾಗೆಲ್ಲ ಮಾತಾಡ್ತಾರೆ. ರೆಸ್ಪಾನ್ಸ್ ಸರ್, ಇಂಥ ಅಧಿಕಾರಿಗಳು ಸುಮ್ಮನೆ ಸರ್ಕಾರಿ ಸಂಬಳ ತಗೊಂಡು ಏನಕ್ಕೆ ಸರ್ ಬೇಕಾಗುತ್ತೆ? ಏನಕ್ಕೆ ಸರ್ ಬೇಕಂತಂದ್ರೆ ಈ ರಾಜಕೀಯ ನಾಯಕರು ಮಾಡೋದು ಹಂಗೆ ಇದೆ, ಈ ಲೋಕಲ್ ಲೀಡರ್ಸ್ ಹಂಗೆ ಇದ್ದಾರೆ. ಯಾರನ್ನ ಕಾನೂನು ಬಗ್ಗೆ ಮಾತಾಡೋರು ಇಲ್ಲ. ರೈತರಿಗೆ ನ್ಯಾಯ ಮಾಡೋರು ಅಂತೂ ಇದರಲ್ಲೇ ಇಲ್ಲ. ಡಿಸ್ಟಿಕಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅದಕ್ಕೆ ನಾನು ಧೈರ್ಯವಾಗಿ ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ಯಾರೂ ಇಲ್ಲ. ರೈತರಿಗಂತೂ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಒಂದು ಮೆಡಿಸಿನ್ ಬೇಕಂದ್ರೆ ಹಾಸ್ಪಿಟ್ಲಲ್ಲಿ ಇರಲ್ಲ. ಬೇಕಾದ್ರೆ ನಾನು ಪ್ರವೀಣ್ ಮಾತಾಡ್ತೀನಿ. ಪ್ರವೀಣ್ ಜೊತೆ ನಾನು ಮಾತಾಡಿದ್ದೀನಿ, ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಬೇಕಾದ ಮೆಡಿಸಿನ್ ಇಲ್ಲಿರಲ್ಲ. ಸುಭಾನ್ ಸರ್ನ ಕೇಳಿದ್ರೆ ಅಪ್ಪ ಸ್ಟಾಪ್ ಇಲ್ಲ, ನಾವೇನು ಮಾಡೋದು ಕಳಿಸ್ಕೊಡ್ತೀವಿ, ಬಂದರೆ ಕಳಿಸ್ತೀವಿ ಅಂತಾರೆ. ಹಾಸ್ಪಿಟ್ಲಿಗೆ ಮೆಡಿಸಿನ್ ಇಲ್ಲ ಅಂತಂದರೆ ಡಾಕ್ಟ್ರನ್ನ ಏನು ಕೊಡಬೇಕು, ಹಾಸ್ಪಿಟ್ಲ್ ಏನು ತೆಗಿಬೇಕು, ಬಡ ರೈತರು ಏನು ಮಾಡಬೇಕು, ಹೆಂಗೆ ಬದುಕಬೇಕು? ಅಲ್ಲ, ಅಂಗಡಿಯಲ್ಲಿ ತಗೊಂಡು ಬರೋಗಿ ಅಂತಾರೆ, ಬರ್ಕೊಡ್ತಾರೆ. ಇಲ್ಲಾಂದ್ರೆ ನಮ್ಮ ಕುರಿ ಹಸುಗಳು ಚೆನ್ನಾಗಿರಲ್ಲ. ಮೊನ್ನೆ ನಂದೊಂದು ಹಸುವಿನಿದೆ, ಅದು ಕ್ಯಾಲ್ಸಿಯಂ ಟ್ಯಾನಿಕ್ ಬೇಕು ಅಂತಾರೆ, ಅಲ್ಲಿ ಇಲ್ಲ ಅಂತಾರೆ. ಮತ್ತೆ ಇಸ್ಕೊಂಡಿದ್ದೀನಿ ಮೆಡಿಕಲ್ ಸ್ಟೋರಲ್ಲಿ. ಲೀಸ್ಟ್ ಇದಿದೆ ನನ್ನ ಹತ್ರ, ಇಸ್ಕೊಂಡು ಹೋಗಿರೋದು ಚೀಟಿ ಇದೆ. ಬೇಕಾದ್ರೆ ನಾವು ರೈತರು ಯಾರು ಕೇಳಬೇಕು, ಯಾರು ಬದುಕಬೇಕು? ಇಡೀ ಕರ್ನಾಟಕದಲ್ಲಿ ಸೊಸೈಟಿನೇ ಸರಿ ಇಲ್ಲ. ಯಾರು ಒಬ್ಬರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಯಾವ ಇದೆಲ್ಲ ಅಷ್ಟೇ. ಈ ಸುಭಾನ್ ಸರ್ ಅಟೆಂಡೆನ್ಸ್ ಹಾಕಿದವ್ರು ಕೆಲಸ ಮಾಡ್ಬೇಕು ತಾನೆ. 4 ಗಂಟೆ ಇಷ್ಟ ಬಂದಂಗೆ ಮಾಡ್ಬಿಟ್ರೆ ಫೋನ್ ಮಾಡಿದ್ರೆ ಏನೋ ಒಂದು ಮಾತಾಡ್ತಾರೆ. ಅದಕ್ಕೇನು ರೆಸ್ಪಾನ್ಸೇ ಬೇಡ. ಹೋಗ್ಲಿ. ಬಸ್ಸು ವೈದ್ಯ ಹಾಸ್ಪಿಟ್ಲ್ ಮುಂದ್ಗಡೆ ಇದ್ದೀವಿ. ಹಾಸ್ಪಿಟ್ಲ್ ಮುಂದಗಡೆ ಇರೋದಕ್ಕೆ ಕಾರಣ ಏನಂದರೆ, ಶ್ರೀನಿವಾಸಪುರ ತಾಲೂಕು ರೋಣೂರು ಹೋಬಳಿ ಸೋಮನಪಲ್ಲಿ ಅಂತಿದೆ. ಕಡ ಬೌಂಡ್ರಿ. ಆ ಕಡ ಬೌಂಡ್ರಿಲಿ ಏನಾದರೆ ಕುರಿಗಳು ಸಾಕ್ಕೊಂಡು, ಎತ್ತುಗಳು ಸಾಕ್ಕೊಂಡು, ಹಸುಗಳು ಸಾಕ್ಕೊಂಡು ಜೀವನ ಮಾಡ್ತಕ್ಕಂಥ ಏರಿಯಾ ಯಾವುದೋ ಸೋಮನಪಲ್ಲಿ ಏರಿಯಾ. ಇನ್ಯಾವುದೇ ಆಧಿಕ ಇಲ್ಲ. ಅವಲಂಬನೆ ಮಾಡಿರೋದೇ ಅದರ ಮೇಲೆ, ಜೀವನನೇ ಅದರ ಮೇಲೆ ಇದು. ಆದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿಬಿಟ್ಟು ಒಂದು 10 ವರ್ಷ ಡಾಕ್ಟ್ರನ್ನಾಗಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟ್ರ್ ಅಂತ ಬರೆದ್ಬಿಟ್ರು, ಮಾಡಿಬಿಟ್ಟು ಡಾಕ್ಟ್ರ್ ಇರಲಿಲ್ಲ. 10 ವರ್ಷ ಹೋಯ್ತು. ಆಮೇಲೆ ಏನೋ ಮಾಡ್ದು. ಆಮೇಲೆ ಉಸ್ತುವಾರಿಗೆ ಮಿನಿಸ್ಟ್ರು ಲೆಟ್ರ್ ಹಾಕಿ ಏನೋ ಅದು ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಒಂದು 10 ಸಲ ಓಡಾಡಿದ್ದೀವಿ. ಡಾಕ್ಟ್ರನ್ನ ಹಾಕೋದು, ಅವ್ರ ಹತ್ರ ಏನೋ ತೊಗೊಳ್ಳೋದು, ಅದೇನೋ ಪರ್ಸನಲ್ ಮಾಡ್ಕೊಳ್ಳೋದು, ಇನ್ನೊಬ್ಬನ ಇನ್ಚಾರ್ಜ್ ಆಗೋದು, ಇನ್ಚಾರ್ಜವ್ನ ಹಾಕ್ಕೊಳ್ಳೋದು, ಇನ್ನೊಬ್ಬನ ಹಾಕೋದು. ಹಿಂಗೆ 10 ವರ್ಷದಿಂದ ಹಾಳು ಮಾಡ್ತಾಯಿದ್ದಾರೆ ಸೋಮನಪಲ್ಲಿ ಹಾಸ್ಪಿಟ್ಲ್. ಇವಾಗ ಒಂದು ಪ್ರವೀಣ್ ಅಂತ ಡಾಕ್ಟ್ರನ್ನು ಹುಡುಗನ ಹಾಕಿದ್ರು. ಯಾರು ಏನು ಮಾಡಿದ್ರು, ಯಾರೇನು ಅವ್ರಿಗೇನು ತೊಂದರೆ ಮಾಡಿದ್ರು, ಕುರಿ ಹೋದಾಗ ಅದು ಇದು ಅಂತ ನ್ಯಾಯಗಳು ಬಂದರು. ಆಮೇಲೆ ನಾವು 16 ಊರಿದವರು ಸೇರಿ, ಅಪ್ಪ ನೀನು ಡಾಕ್ಟ್ರಲ್ಲ ದೇವರು, ನಮಗೆ ಅನ್ಯಾಯ ಆಗಿದೆ, ಈ ವರ್ಷಕ್ಕೆ ನಮಗೇನೋ ಒಬ್ಬ ಡಾಕ್ಟ್ರ್ ಬಂದಿದ್ದಾನೆ, ನಮ್ಮ ಮಗು ಅಂತ ನಾವು ನ್ಯಾಯ ಮಾಡಿ ಏನು ಮಾಡಬಾರ್ದು ಅಂತ ಹೇಳಿ ಸುಭಾನ್ಗೆ ಹೇಳಿ ಎಲ್ಲ ಮಾಡಿದ್ರು. ಇವರು ಸುಭಾನ್ ಸರ್ ಏನಂದರೆ, ನಮ್ಮ ಕೂಲ್ಗೋರ್ ಜಾತ್ರೆ ಇದು ತಹಸೀಲ್ದಾರ್ ಆಫೀಸಿಂದ ಇದು ಹಾಕಿದ್ದೀವಿ ಲೆಟ್ರು. ಡಿ ಸಿ ಇಂದ ಲೆಟ್ರ್ ಹಾಕಿದ್ದೀವಿ. ಆದರೆ 10,000 ಎತ್ತುಗಳು ಸೇರೋದು.
ಡಾಕ್ಟ್ರು ನಾನು ರಜೆ ಹಾಕಿಬಿಟ್ಟು ಇಲ್ಲ, ರಜೆ ಹಾಕಿದ್ದಾನೆ ಅಂತ ಬಂದು ನೋಡಿದ್ರೆ ರಜೆ ಹಾಕಿಲ್ಲ. ಇವನು ಹಾಸ್ಪಿಟ್ಲು ಬೆಂಗಳೂರು ಓಡಾಡ್ಕೊಂಡೇ ಇದ್ದಾನೆ. ಅವು ಎತ್ತುಗಳಿಗೆಲ್ಲ ತೊಂದರೆ ಆಯಿತು, ಆದರೂ ನಾವು ತೊಂದರೆ ಮಾಡಲ್ಲ. ಇವಾಗ 5-6 ಕುರಿಗಳು ಸತ್ತೋಗಿದ್ದಾರೆ. ನಾವು ಹಾಸ್ಪಿಟ್ಲೆಲ್ಲ ಬಂದು ಮಾತಾಡಿದಾಗ ನಾನು ಬರೋಲ್ಲ, ನಾನು ಆಗಲ್ಲ, ನನ್ನ ಚಾರ್ಜು, ನಾನು ಹಂಗೆ ಅಂತೇನು ಮಾಡ್ತಾಯಿದ್ದಾರೆ ಅಂದರೆ ಕಾನೂನುವಾಗಿ ಹಾಸ್ಪಿಟ್ಲ್ ಅಂತಿಲ್ಲ, ಕಾನೂನುವಾಗಿ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದೇನೆ. ಅದು ಎಲ್ಲ ಫೋನಲ್ಲೇ ಇದೆ, ತಮಗೆ ಕೊಡ್ತೀವಿ. ಇವಾಗ ದಯವಿಟ್ಟು ಪೇಪರ್ ಅವ್ರು ಅಂದರೆ ಬೆನ್ನೆಲುಬು ನಮ್ಮ ತಾಲೂಕಿಗೆ. ಪೇಪರ್ ಅವರು ಇನ್ಯಾರಿಗೂ ಹೋದರೂ ನಮ್ಗೆ ನ್ಯಾಯ ಸಿಗ್ತಾಯಿಲ್ಲ 10 ವರ್ಷದಿಂದ. ತಾವು ದಯವಿಟ್ಟು ನೀವು ಪೇಪರ್ ಅವರು ನಮಗೆ ಸಹಕರಿಸಿ ಈ ನಮ್ಮ ಸೋಮಾಜಿಪಲ್ಲಿ ಏರಿಯಾಗೆ ಬಡ ಜನಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮ ಪೇಪರವನ್ನು ಕಟ್ಸಿದ್ದೀವಿ. ಇಲ್ಲಿ ಶ್ರೀನಿವಾಸಪುರದಲ್ಲೂ 15 ದಿವಸದಿಂದ ಒಂದು ದಿವಸನೂ ಇಲ್ಲ ಹಾಸ್ಪಿಟ್ಲಲ್ಲೇ. ನಾನು 4 ಸಲ ಬಂದಿದ್ದೀನಿ, 5 ಸಲ ಬಂದಿದ್ದೀನಿ. ಯಾರಿಲ್ಲ ಇಲ್ಲಿ? ಈ ಡಾಕ್ಟರ್ ಸುಬಾನನ್ನವ್ರು ಯಾರೂ ಇಲ್ಲ. ಈ ಹಾಸ್ಪಿಟ್ಲ್ ಏನಾಗಿದೆ ಅಂದರೆ ಯಾರು ಕೇಳೋರೇ ಇಲ್ಲ. ಅಟೆಂಡೆನ್ಸ್ ಹಾಕಿದ್ದಾರೆ, ಅಟೆಂಡೆನ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಬೇಕಾದರೆ ಇವರು ಬೆಂಗಳೂರಲ್ಲಿರೋದು, ಇನ್ನೊಬ್ಬದಲ್ಲಿರೋದು, ಹಾಸ್ಪಿಟ್ಲಲ್ಲಿರೋದು, ಇನ್ನೊಂದು ಹೇಳ್ತಾನೆ. CC ಕ್ಯಾಮ್ರಾ ತೆಗೀರಿ, ಗೊತ್ತಾಗತ್ತೆ ಎಲ್ಲಿದ್ದಾನೆ ಇವರು ಅಂತ. ಯಾಕಾಗಿದೆ ಅಂದರೆ ನಮಗೆ ಆರೋಗ್ಯ ಅಂದ್ರೇ ಮುಖ್ಯ. ಆ ಆರೋಗ್ಯನೇ ನಮಗೂ ಇಲ್ಲ, ನಮ್ಮ ಕುರಿಗಳಿಗೂ ಇಲ್ಲ, ಹಸುಗಳಿಗಿಲ್ಲ. ಏನಕ್ಕೆ ಇಲ್ಲದೆ ಇದ್ದರೆ ಏನಕ್ಕೆ ನಾವು ಬದುಕಬೇಕು? ರೈತರಾಗಿ ಹುಟ್ಟಿರೋದು ಈ ಶ್ರೀನಿವಾಸಪುರ ತಾಲೂಕಲ್ಲಿ ಅನ್ಯಾಯ. ನಾವು ಹುಟ್ಟಬಾರ್ದಾಗಿತ್ತು. ನಮ್ಮ ಮಕ್ಕಳಿಗೆ ಊಟ ಹಾಕೋದಕ್ಕೂ ನಮ್ಗೆ ಕಷ್ಟ ಆಗಿದೆ, ರೈತರ ಕಷ್ಟ. ಅಂಥ ಜೀವದಲ್ಲಿ ಏನೋ ಹಾಲು ಕುರಿನ ಮೇಪ್ಕೊಂಡು ಜೀವನ ಮಾಡೋದಂದರೆ ಅದಕ್ಕೂ ತೊಂದರೆ ಮಾಡ್ತಾ ಇದ್ದೇನೆ. ಇಂಥ ಅಧಿಕಾರಿಗಳು ತಾಲೂಕು ವೈದ್ಯಾಧಿಕಾರಿಗಳಿಗೆ ಬೇಕಾ ನಿಮಗೆ? ಇಂಥ ಅಧಿಕಾರಿಗಳು ಬೇಕಾ ಬೇಡವಾ ಅನ್ನೋದು ಏನಕ್ಕೆ ನಮ್ಮ ಕರ್ಮ. ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಹುಟ್ಟಿ ನಮ್ಮ ಕರ್ಮ. ಅದರಲ್ಲಿ ಸಪ್ರೇಟು ಏರಿಯಾ ಆಂಧ್ರ ಬಾರ್ಡ್ರಿಗೆ ಸೇರ್ಕೊಂಡಿದ್ದೀವಿ ಅಂತ ವೇಸ್ಟು. ನಾವು ಮನುಷ್ಯರಂತ ಕಾಣಿಸ್ತಾನೇ ಇಲ್ಲ. ಇದಾಗಿದೆ ನಮ್ಮ ಪರಿಸ್ಥಿತಿ. ಗುರುತಿಸೋರೇ ಇಲ್ಲ ರೈತರು ಇವರು ಅಂತ. ಇವ್ರನ್ನ ಗುರುತಿಸೋ ಇದೇ ನಾಯಕರು ಇಲ್ಲ, ಡಾಕ್ಟರ್ಸು ಇಲ್ಲ, ಯಾರೇ ಆಗಲಿ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಸರ್ ನಮಸ್ಕಾರ. ಇವತ್ತು ಏನೊಂದು ಈ ರೈತರು ಬಂದಿದ್ದಾರೆ ಸೋಮಾಜಿಪಡಿ ಕಡೆಯಿಂದ. ಇವ್ರದ್ದು ಕುರಿ ಡೆತ್ ಆಗಿದೆ ಬೆಳಿಗ್ಗೆ. ಇದ್ರ ಮುಖಾಂತರ ಇವರು ಹಾಸ್ಪಿಟ್ಲ್ ಹತ್ರ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಅಧಿಕಾರಿಗಳಿಲ್ಲ, ವೈದ್ಯಾಧಿಕಾರಿಗಳು. ಅಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಒಗ್ಲಿಗಿರಿಗೆ ಹೋಗಿ ಅಂತ ಮೊದಲಿಗೆ ಹೋಗಿ ಅಂತ ರೆಫರ್ ಮಾಡಿದ್ದಾರೆ. ಅಲ್ಲಿ ಹೋಗಿದ್ದಷ್ಟೊಳಗಡೆ ಕುರಿ ಡೆತ್ ಆಗಿದೆ ಅವ್ರಿಗೆ. ಅದನ್ನು ಕೇಳಬೇಕಂತ ಹೇಳ್ಬಿಟ್ಟು ನಾವು ಶ್ರೀನಿವಾಸಪುರ ಪಶು ಆಸ್ಪತ್ರೆ ಹತ್ರ ಬಂದಿದ್ದೀವಿ ಇವತ್ತು. ನಾವು ಆಲ್ಮೋಸ್ಟ್ ಅಲ್ಲಿ ಬಂದು ನಾವು 2 ಗಂಟೆಗೆ ಬಂದಿರೋವಂಥದ್ದು ಸಮಯ. ನಾವು ಇಲ್ಲಿಗೆ 2 ಗಂಟೆಯಿಂದ ಯಾವುದೇ ಒಂದು ಅಧಿಕಾರಿ ನಮಗಿಲ್ಲಿ ಸರಿಯಾದ ಒಂದು ರೆಸ್ಪಾನ್ಸ್ ಮಾಡಿಲ್ಲ. ನಾವು ಅವ್ರಿಗೆ ಹೆಡ್ ಯಾರಿದ್ದಾರೆ ಇಲ್ಲಿ ಅವ್ರಿಗೆ ನಾವು ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಸರ್ ಅಲ್ಲಿದ್ದಂಥ ಸ್ಥಳೀಯ ವೈದ್ಯಾಧಿಕಾರಿನ ಯಾಕೆ ಸರ್ ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಕೆಲವೊಂದು ಕಾರಣಾಂತರಗಳಿಂದ ಫ್ಯಾಮ್ಲಿಯವರು ಏನಾದರೂ ರೆಫರ್ ಮಾಡಿರ್ತಾರೆ, ಅವರು ಹೇಳಿದಂಥ ಸಂದರ್ಭದಲ್ಲಿ ನಾನು ಟ್ರಾನ್ಸ್ಫರ್ ಮಾಡಬೇಕಾಯಿತು ಅಂತ ಒಂದು ಮಾತನ್ನು ನಮ್ಗೆ ಹೇಳಿದ್ದಾರೆ. ಅದು ಈಗಾಗಲೇ ನಮ್ಮ ಫೋನಲ್ಲಿ ರೆಕಾರ್ಡ್ ಆಗಿದೆ. ದಯವಿಟ್ಟು ಇದನ್ನು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸೂಕ್ತವಾಗಿ ತಗೊಂಡು ಅಲ್ಲಿಗೆ ಒಂದು ವೈದ್ಯಾಧಿಕಾರಿಗಳನ್ನು ಅಪಾಯಿಂಟ್ ಮಾಡಿಕೊಡ್ಬೇಕು. ದಯವಿಟ್ಟು ಮಾಡಿಕೊಡಿಲ್ಲ ಅಂತಂದರೆ ಇದ್ರ ಬಗ್ಗೆ ನಾವು ದೊಡ್ಡ ಒಂದು ಹೋರಾಟವನ್ನು ಶ್ರೀನಿವಾಸಪುರ ತಾಲೂಕಲ್ಲಿ ನಡೆಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ಮಾಧ್ಯಮ ಮಿತ್ರರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ರೈತರ ಒಂದು ಪರದಾಟವನ್ನು ನಿಮ್ಮ ಮೈಂಡ್ ಗಮನದಲ್ಲಿ ಹರಿಸ್ಕೊಂಡು ದಯವಿಟ್ಟು ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅಲ್ಲೊಂದು ವೈದ್ಯರನ್ನು ನಮಗೆ ಅಪಾಯಿಂಟ್ ಮಾಡಲೇಬೇಕು. ಥ್ಯಾಂಕ್ ಯು ಸರ್. ನನಗೇನು ಸಂಬಂಧ, ನನ್ನ ಕೈಲಿ ಆಗಲ್ಲ. ಯಾರು ಸುಬಾನ್ ಅವರ? ಹೌದು ಸರ್. ಈಗ ನಿಮ್ಮ ಊರಿಗೆ ಯಾರನ್ನೋ ಒಬ್ರು ಬೇರೆಯವ್ರು ಕೊಟ್ಟಿದ್ದೀವಿ. ಇಲ್ಲಿ ಸರ್ ಯಾರೂ ಬಂದಿಲ್ಲ ಸರ್. ಬೆಳಗ್ಗೆ 1-2 ಕುರಿ ಸತ್ತೋಗಿದೆ ಪಾಪ. ಅವರು ಅಲ್ಲೇ ಆಸ್ಪತ್ರೆ ಹತ್ರ ಹೋದ್ರೆ ಒದಲಿಗೆ ಹೋಗಿ ಅಂತ ಹೇಳ್ತಾರೆ. ಒದಲಿಗೆ ಹೋಗೋ ಮಧ್ಯದಲ್ಲೇ ಸತ್ತೋಯ್ತು. ಅಲ್ಲ, ಇವತ್ತು ಯಾರು ಹಾಸ್ಪಿಟಲ್ ಇಲ್ವಾ? ಯಾರು ಇಲ್ಲ ಸರ್. ಅವ್ರು ಯಾರೋ ಒಬ್ರು ಏನೋ ಚಾರ್ಜ್ ಹಾಕಿದೀವಿ. 1 ನಿಮಿಷ ನಾನು ಮಾತಾಡ್ತೀನಿ ಹೇಳಿದ್ರು. ಯಾರಿಗೆ ಹಾಕಿದ್ವಿ? ಅಲ್ಲ ಮಾತಾಡೋದಲ್ಲ ಸರ್. ಈಗ ಸರ್ ಅವ್ರೇನು ಸರ್ ಇವಾಗ ಜನರಲ್ ಟ್ರಾನ್ಸ್ಫರ್ ಇವರು ಅಲ್ಲ ಸರ್. ಅಲ್ಲಿ ಡಾಕ್ಟ್ರ್ ಇಲ್ವಲ್ಲ. ನಮ್ಮದು ಕಡೆ ಬಾರ್ಡ್ರಲ್ಲಿ ಇದೀವಿ, ಆಂಧ್ರ ಬಾರ್ಡ್ರಲ್ಲಿ. ನಾವು ಆಸ್ಪತ್ರೆಗೆ ಬರಬೇಕಂದ್ರೆ ಮಿನಿಮಮ್ 15 ಕಿಲೋಮೀಟರ್ ಬರಬೇಕು. ಒದಲಿಗೆ ಬರಬೇಕಂದ್ರೆ, ಒಗಳಗೆರೆಗೆ ಹೋಗ್ಬೇಕಂದ್ರೆ 12 ಕಿಲೋಮೀಟರ್ ಹೋಗ್ಬೇಕು ಸರ್. ಆ ರೀತಿ ಇದ್ದಾಗ ಇವರು ತಾಲೂಕು ಏನು ವೆಟರ್ನರಿ ವೈದ್ಯಾಧಿಕಾರಿಗಳು ಆಗಿದ್ಕೊಂಡು ಇದೆಲ್ಲ ಸಮಸ್ಯೆಗಳು ಗೊತ್ತಿದ್ಕೊಂಡು ಅವರು ಇದನ್ನೆಲ್ಲ ಏನು ಬಗೆಹರಿಸದೆ ಅದಕ್ಕೇನು ಆಲ್ಟರ್ನೇಟಿವ್ ಏನು ಹುಡುಕ್ದೇನೆ ಅವ್ರನ್ನ ರಿಲೀವ್ ಮಾಡಿಬಿಟ್ರೆ ಇದಕ್ಕೇನಂತಾರೆ ಸರ್? ಅಲ್ಲ, ಈಗ ಏನಾಗಿದೆ ಅಂತಂದ್ರೆ ವೈಯಕ್ತಿಕ ಕಾರಣಗಳಿಂದ ಸರ್ ಇರ್ಬೋದು ಸರ್. ವೈಯಕ್ತಿಕ ಸರ್ ಎಲ್ಲರಿಗೂ ಎಲ್ಲ ಸಮಸ್ಯೆಗಳಲ್ಲೂ ವೈಯಕ್ತಿಕ ಕಾರಣಗಳು ಇದ್ದೇ ಇರುತ್ತೆ, ಸಮಸ್ಯೆಗಳು ಬಂದೇ ಬರುತ್ತೆ. ಅದಕ್ಕೆ ಆದಂಥ ಒಂದು ಬಗೆಹರಿಸೋಕೆ ಯಾರೋ ಒಬ್ರು ಇರ್ತಾರೆ ಸರ್, ಜನಪ್ರತಿನಿಧಿಗಳು ಇರ್ತಾರೆ. ಅಲ್ಲ ಹೇಳಿ ಸರ್, ಹೇಳಿ ಸರ್. ಈಗ ನನಗೆ 500 ಜನ ಡಾಕ್ಟರ್ಗಳು ಬೇಕು, 500 ಜನ ಸಿಬ್ಬಂದಿ ಇರಬೇಕು.
ನನ್ನ ಹತ್ರ ಇರೋದು 100-150 ಜನ ಇದ್ದಾರೆ. ಇಷ್ಟು ಜನ ಹಾಸ್ಪಿಟಲ್ ನಾನು ಮೇಂಟೈನ್ ಮಾಡಬೇಕು. ಸರ್ ನಾನು ಅದನ್ನ ಕೇಳ್ತಾ ಇಲ್ಲ, ನಿಮ್ಮ ರಿಕ್ವೈರ್ಮೆಂಟ್ ಬಗ್ಗೆ ಕೇಳ್ತಾ ಇಲ್ಲ ಸರ್. ಇರೋರ್ನ ನೀವು ಯಾಕೆ ಸಮಸ್ಯೆ ಆಲಿಸ್ತೀರಾ? ಈಗ ಸಮಸ್ಯೆ ಬಂದಿರ್ಬೋದು ಅಲ್ಲ ಸರ್, ಇವಾಗ ಅಲ್ಲೆಲ್ಲೋ ಹೋಗಿದಾರಲ್ವ ಅವರು, ಅಲ್ಲೂ ಸಮಸ್ಯೆ ಬರುತ್ತೆ, ಮತ್ತೆ ಅಲ್ಲಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡ್ತೀರಾ? ಹಂಗಾದ್ರೆ ಅಲ್ಲ, ಈಗ ವೈಯಕ್ತಿಕ ಪ್ರಾಬ್ಲಮ್ ಇದ್ರೆ ಅಲ್ಲಿ ಯಾರಾದ್ರೂ ಏನು ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರು ಹಿಡ್ಕೋಬೇಕು, ಅದನ್ನ ಸಮಸ್ಯೆನ ಬಗೆಹರಿಸ್ಕೋಬೇಕು ಸರ್. ಅದನ್ನ ಬಿಟ್ಬಿಟ್ಟು ಸುಮ್ನೆ ಇವ್ರಿಗೆ ಇಷ್ಟ ಬಂದಂಗೆ ಯಾರ್ದೋ ಮಾತು ಕೇಳ್ಕೊಂಡು ಏನೋ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಯಾರೋ MLA ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಮತ್ತೊಬ್ರು ಹೇಳಿದ್ರು, ಯಾವನೋ ರೋಡಿಸಮ್ ಮಾಡ್ದ ಅಂತ ಹೇಳ್ಬಿಟ್ಟು ಈ ರೀತಿ ಸರ್ಕಾರಿ ಅಧಿಕಾರಿನ ಈ ತರ ಟ್ರಾನ್ಸ್ಫರ್ ಮಾಡಿ ಈ ತರ ಹಿಂಸೆ ಕೊಟ್ಟರೆ, ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಹೆಂಗ್ ಸರ್? ಈಗೆಲ್ಲ ಜಾನುವಾರುಗಳಿಗೆ ಕಾಯಿಲೆ ಬರ್ತಕ್ಕಂಥ ಸಮಯ ಸರ್ ಇದು. ಈ ಟೈಮಲ್ಲಿ ಡಾಕ್ಟರ್ ಬೇಕು ನಮ್ಗೆ. ಈಗ ನಾನು ಹೇಳ್ದಲ್ಲ, ಈಗ ನಿಮಗೆ ಸಿಬ್ಬಂದಿ ಬೇಕು, ನಾವು ಕೊಡ್ತೀವಿ. ಯಾಕಂದ್ರೆ ಎಲ್ಲಾ ಹಾಸ್ಪಿಟಲ್ಗಳು ಎಲ್ಲಾ ಸಿಬ್ಬಂದಿ ಕೊಡಕ್ ಆಗೋದಿಲ್ಲ. ಒಂದ್ಸಲ ಒಂದ್ ಹಾಸ್ಪಿಟಲ್ ಕೊಟ್ರೆ ಇದು 2-3 ಕಡೆ ನೋಡ್ಬೇಕಾಗುತ್ತೆ ಸರ್. ನೀವು ಕೊಡ್ತೀರ, ನಾ ಅದ್ರ ಬಗ್ಗೆ ಕಳ್ಸಿ. ಇರೋರ್ನ ಯಾಕೆ ನೀವು ಕಳಿಸ್ಬಿಟ್ರಿ ಅಂತ ಕೇಳ್ತಾರಲ್ಲ ಸರ್. ಇರೋರೀಗ ನೌಕರರು ಆ ಸಿಬ್ಬಂದಿ ನಂಗೆ ಸಮಸ್ಯೆ ಇದೆ ಅಂದಾಗ ಅವಾಗ ಬೇರೆ ವ್ಯವಸ್ಥೆ ಮಾಡ್ಬೇಕಾಗುತ್ತೆ ಸರ್. ಸರ್ಕಾರಿ ಕೆಲಸ ಮಾಡ್ಬೇಕಂದ್ರೆ ಸಮಸ್ಯೆಗಳು ನೂರಾರು ಬರುತ್ತೆ ಸರ್. ಯಾಕಂದ್ರೆ ನೀವು ಜವಾಬ್ದಾರಿ ಸ್ಥಾನದಲ್ಲಿ ಸಾರ್ವಜನಿಕರ ಕೆಲಸ ಅಂದಾಗ, ಸಾರ್ವಜನಿಕರ ಸೇವೆ ಕೆಲಸ ಮಾಡುವಾಗ ನೂರಾರು ಅಡೆತಡೆಗಳು ಬರೋದು ಸಹಜ ಸರ್. ಅದನ್ನೆಲ್ಲ ಮೆಟ್ಟು ನಿಲ್ಬೇಕು ಸರ್. ಅದವ್ರು ಪೇಷನ್ಸ್ ಇರ್ಬೇಕು ಸರ್. ಅದು ಪೇಷನ್ಸ್ ಇರ್ಬೇಕು ಸರ್. ಯಾರೋ ಸ್ಥಳೀಯ ಮುಖಂಡರು ಇದಕ್ಕೆಲ್ಲ ಕೂತ್ಕೊಂಡು ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸಿದಾರೆ. ಆದ್ರೂ ಸಹ ಇವ್ರು ಬೇಕಾದಂಗೆ ಅವ್ರನ್ನ ರಿಲೀವ್ ಮಾಡಿದಾರೆ ಅಂತ ಹೇಳಿದ್ರೆ ಇದ್ರ ಅರ್ಥ ಏನ್ ಸರ್? ಹಂಗಾದ್ರೆ ಯಾವನೋ ಒಬ್ಬನು ಕೆಲ್ಸಕ್ಕೆ ಬಾರ್ದವ್ನು ಹೇಳಿದ್ರೆ ಅವನ ಮಾತಿಗೆ ಪ್ರಯಾರಿಟಿ ಕೊಟ್ಟಿದ್ದಾರೆ ಹೊರತು ನೀವು ನೂರಾರು ಜನ ಸಾರ್ವಜನಿಕರ ಬಗ್ಗೆ ನೀವು ಕಾಳಜಿ ವಹಿಸಿಲ್ಲ ಅಂತ ನಾವು ಕೇಳ್ತಾರೆ ಅಷ್ಟೇ ಸರ್. ಅದನ್ನ ಬಿಟ್ಟು ಬೇರೆ ಏನು ಕೇಳ್ತಾ ಇಲ್ಲ. ಈಗ ನಿಮಗೆ ಡಾಕ್ಟರ್ಗಳಾದ ಸಿಬ್ಬಂದಿ ಕೊಡ್ತೀವಿ. ಒಂದು ಎರಡನೇದಾಗಿ ಸಮಸ್ಯೆ ಇದ್ದಾಗ ಅದನ್ನ ಟೆಂಪರರಿ ನಾವು ಸಾಲ್ವ್ ಮಾಡ್ಬೇಕಾಗ್ತದೆ. ಏನೋ ಇಲ್ಲ ಅಂತಂದ್ರೆ ನಾವು ರಜಾ ಹಾಕೋಗ್ಬಿಟ್ರೆ ನನಗೆ ಸಿಬ್ಬಂದಿನೇ ಇರೋದಿಲ್ಲಲ್ಲ, ಬರ ಆಬ್ಸೆಂಟ್ ಆಗ್ಬಿಟ್ರೆ ಸಿಬ್ಬಂದಿನೇ ಇರೋದಿಲ್ಲಲ್ಲ. ಎಷ್ಟು ದಿನ ಅಂತ ರಜಾ ಹಾಕೊಂತ ಸರ್? 15 ದಿವಸ, 1 ತಿಂಗಳು ರಜಾ ಹಾಕೊಂಡ್ರೆ ಸಂಬಳ ಹೋಗುತ್ತೆ, ಸಂಬಳ ಬಂದ್ಬಿಡುತ್ತೆ ಸುಮ್ನೆ ರಜಾ ಹಾಕೊಂಡ್ರೆ. ನೋಡಿ ಸರ್, ನಮ್ಮ ಮುಖಂಡರು ಮಾತಾಡ್ತಾರೆ ನೋಡಿ ಸರ್, ವೆಂಕಟರೆಡ್ಡಿ ಅಂತ ಬಗೆಹರಿಸಿರೋರು ಸರ್. ಸರ್ ನಾನು ಫುಡ್ ಅಂಡ್ ಸಿವಿಲ್ ಮಿನಿಸ್ಟರ್ ಕಡೆಯವರು. ನಾವೇ ಅರ್ಜಿ ಕೊಟ್ಟು ಎಕ್ಸಿಕ್ಯೂಟಿವ್ ಡಾಕ್ಟರ್ ಇದ್ದಾಗ ಕ್ಯಾನ್ಸಲ್ ಮಾಡಿಸಿದ್ದು, ಉಸ್ತುವಾರಿಗೆ ಹೇಳಿ ಅವ್ರಿಗೆ ಹೇಳಿ ಯಾವುದೋ ನಮ್ಮ ಸೋಮಾದಪಲ್ಲಿ ಡಾಕ್ಟ್ರು ಅಂತ ಕೊಟ್ಟು ಯಾರು ಬರೋಲ್ಲ ಅಂತ ನಿಮ್ಮ ಆಫೀಸಲ್ಲೇ ಲೆಟ್ರ್ ಇದೆ, ಮಿನಿಸ್ಟ್ರ್ ಆಫೀಸ್ಗೂ ಎಲ್ಲ ಹಾಕಿ ಲೆಟ್ರ್ ಹಾಕಿ ಕ್ಯಾನ್ಸಲ್ ಮಾಡಿಸ್ವು. ಪ್ರವೀಣನ ಹಾಕಿದ್ರು, ಪ್ರವೀಣಾಗಿ ತೊಂದರೆ ಬಂತು. ಅವ್ರ ಅಪ್ಪನ ಕರೆಸಿ ಕಾಲಲ್ಲಿ ಇಟ್ಕೊಂಡು ನಾವು ನಮ್ಮ ಲೀಡ್ರ್ ಒಬ್ರು ಬಂದಿದ್ರು ಭೀಮಗುಂಡಪಲ್ಲಿಯಿಂದ, ಅವ್ರಿಗೆಲ್ಲ ಹೇಳಿ ರಾಜಿ ಮಾಡಿ ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ, ನೀನು ಡಾಕ್ಟ್ರ್ ಅಲ್ಲಪ್ಪ, ನೀನು ದೇವರು, ಚಿಕ್ಕವನು, ಅವ್ರದ್ದು ಇವ್ರದ್ದು ಏನಾದರೂ ಬಂದರೆ ನಾವು ಇರ್ತೀವಿ ಅಂತ ನಾವು 100 ಜನ ಸೇರಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರ ಅಪ್ಪನ ಟೀ ಕೂಡಿಸಿ ಅವ್ರಿಗೆ ಇನ್ನೊಬ್ಬರು ಕೂಡಿಸಿ ಎಲ್ಲ ಕೂತ್ಕೊಂಡು ಮಾತಾಡಿ ನಮ್ಮ ಪರಿಸ್ಥಿತಿ ಯೋಚನೆ ಮಾಡು ಅಂತ ನಾವು ಸಾಲ ಅದು. ಆಮೇಲೆ ಪ್ರವೀಣ್ದು ನಮ್ಮದು ಇವ್ರದ್ದು ಏನೂ ತೊಂದರೆ ಇಲ್ಲ. ಆಮೇಲೆ ಸುಭಾನ್ ಸಾರ್ಗೂ ಹೇಳಿದ್ವು ಹೀಗಿದೆ ಸರ್ ಅಂತ. ನಾನು ಇಬ್ಬರು ಡಾಕ್ಟ್ರನ್ನ ಹಾಕ್ತೀನಪ್ಪ, ಅದೇನೋ ಆಗಿದೆ, ನಂದೇನಿಲ್ಲ, ಅದು ತಾವು ಮಾಡಿರೋದಂತ ನಿಮ್ಮ ಮೇಲೆ ಹೇಳ್ತಾ ಇದ್ದೇನೆ. ಅಲ್ಲ, ಮಾಡಿರೋದು ನಾವೇ. ಅದನ್ನ ನಮಗೆ ಅವರು ಲೆಟರ್ ಕೊಟ್ಟಿದ್ದಾರೆ, ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ ತರ ಕೆಲಸ, ಅಲ್ಲಿ ನಮ್ದು ಒಂದು ಪರ್ಸನಲ್ ಆಗಿ ಇಶ್ಯೂಸ್ ಇದೆ, ಈ ತರ ನಾನು ಆರ್ಟಿಕಲ್ಗೆ ಹಾಕೊಡಿ. ಕೊಡ್ಬೋದಾ ಸುಭಾನ್ ಸಾರ್, ಕೊಡ್ಬೋದಾ? ಏನಿದೆ, ರಾಮಾಂಜಿದ ಗಲಾಟೆ ಅಂದರು, ರಾಮಾಂಜಿನ ಕೈಕಾಲು ಹಿಡ್ಕೊಂಡು ಬಂದು ಶ್ರೀನಿವಾಸಪುರದಲ್ಲಿ ಆಗ್ತದೆ ಸರ್. ರಾಮಾಂಜಿದ ಸರಿ ಇಲ್ಲ ಅಂದದಕ್ಕೋಸ್ಕರ ಇಲ್ಲಿಗೆ ಹಾಕಿ ಇಲ್ಲಿ ಕೂತ್ಕೊಂಡು ಇಲ್ಲಿ ಆಫೀಸಲ್ಲಿ ನ್ಯಾಯ ಮಾಡಿ, ನೀನು ಇಲ್ಲೇ ಇರಪ್ಪ 10 ಗಂಟೆ ತನಕ ನೋಡ್ಕೊ, ಏರಿಯಾ ಹೋಗುತ್ತೆ ಅಂತ ನಾನೇ ನ್ಯಾಯ ಮಾಡಿದೆ ಸುಭಾನ್ ಸಾರ್ಗೆ. ಡಾಕ್ಟ್ರದು ನಾನೇ ಮಾಡಿದೆ. ಡಾಕ್ಟ್ರು ನಾವು ಜನ ಎಲ್ಲ ಸಪೋರ್ಟ್ ಮಾಡಿದ್ದೀವಿ. ಏನೋ ನಮಗೆ ಅನ್ಯಾಯ ಆಗ್ತಾಯಿದೆ, ಡಾಕ್ಟ್ರೆಲ್ಲ ಹಾಸ್ಪಿಟ್ಲ್ ಹೋಗ್ತಾ ಇದೆ ಅಂತ. ಇನ್ನಿನ್ನು ಏನು ಮಾಡ್ಬೇಕು ಸರ್? ಈಗ ನಾನು ಮಾತಾಡ್ತೀನಿ ಬಿಡಿ, ನಿಮಗೆ ಆಮೇಲೆ ಮಾತಾಡ್ತೀನಿ. ಮಾತಾಡೋದೇನಿಲ್ಲ ಸುಭಾನ್ ಸಾರ್ದು. ಇವಾಗ ನನ್ನ ಕೈಲಿ ಏನಾಗಿಲ್ಲ, ನಿಮ್ಮ ಮೇಲೆ ಹೇಳ್ತಾ ಇದ್ದಾರೆ. ಅಲ್ಲ, ಸುಭಾನ್ ಏನಿಲ್ಲ. ಅಲ್ಲ, ಅವ್ರ ಆಫೀಸ್ಗೆ ಬರಲ್ಲ ಅಂತೆ, 4 ಗಂಟೆ ಆದರೆ ಇರಲ್ಲ ಅಂತೆ, ಎಲ್ಲ ಈಗ ಹಾಕಿದ್ದಾರೆ. ನಾವು ಇರಲ್ಲ, ನಾನು ಬರಲ್ಲ, ನಂದೇನಿಲ್ಲ ಅಂತ ಮಾತಾಡ್ತಾ ಇದ್ದೇನೆ. ನಾನು ರಜೆ ಹಾಕಿದ್ದೇನೆ ಅಂದರೆ ರಜೆ ಹಾಕಿಲ್ಲ, ನಿಮ್ಮ ಹಾಸ್ಪಿಟ್ಲಲ್ಲೇ ಇದ್ದೀವಿ, ಚಾರ್ಜಲ್ಲಿದ್ದಾನೆ. ಯಾರು? ಸುಭಾನ್ ಸಾರು. ಶ್ರೀನಿವಾಸಪುರದಲ್ಲಿದ್ದೀವಿ, ಆಫೀಸಲ್ಲೇ ಕೂತ್ಕೊಂಡಿದ್ದೀವಿ 2 ಅವರೆಯಿಂದ. ಬರ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಇವಾಗ ಇದೇನು ಸರ್ ಲಾಸ್ಟ್ಗೆ? ಅಲ್ಲ, ಈಗ ನಾವು ಅವ್ರ ವೈಯಕ್ತಿಕ ಕಾರಣಗಳ ನಿಮಿತ್ತ ನಾವು ಟ್ರಾನ್ಸ್ಫರ್ ಮಾಡಿದೀವಿ. ವೈಯಕ್ತಿಕ ಕಾರಣಗಳೇನು? ಅವರು ಡಾಕ್ಟರ್ ಇಶ್ಯೂ ಬರ್ಕೊಟ್ಟಿರ್ತಾರಲ್ಲ, ಇವ್ರು ಬೆಂಗಳೂರು ಅಲ್ಲಿ ಹೋಗೋ ಜಾಗದಲ್ಲಿ ವೈಯಕ್ತಿಕ ಕಾರಣಗಳಿರಲ್ವಾ? ಎಲ್ಲರೂ ಇರುತ್ತೆ. ಈಗ ಸಮಸ್ಯೆ ಇಲ್ಲಿ ಒಂದ್ ಕಡೆ ಇದ್ದಾಗ ಸ್ವಲ್ಪ ದಿನ ಬೇರೆ ಕಡೆ. ಸರಿ ಸರ್, ವೈಯಕ್ತಿಕ ಕಾರಣಗಳೇನೋ, ಇನ್ನೊಂದು ರೆಕಮೆಂಡ್ ಏನೋ
ಇನ್ನೊಂದು ದುಡ್ಡೇನೋ ಇನ್ನೊಂದು ಪರಿಸ್ಥಿತಿ ಆಗಿದೆ, ಓಕೆ ಒಪ್ಕೊಳ್ಳೋಣ. ಇಲ್ಲೆಲ್ಲ ಧರ್ಮರಾಜ್ಗಳೇ ಇರೋದು ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ, ಅರ್ಥ ಏನು ಸರ್? ಆಯ್ತಾ? ಏನೋ 4 ತಿಂಗಳಿಗೆ 5 ತಿಂಗಳಿಗೆ 6 ತಿಂಗಳಿಗೆಲ್ಲ ಒಬ್ಬೊಬ್ಬನ ಟ್ರಾನ್ಸ್ಫರ್ ಮಾಡುವಂತ ಯಾವ ಗೆಜೆಟಲ್ಲಿ ಇದೆಯೋ ಇನ್ನೊಂದು ಇದೆಯೋ, ನಾನು ಕಾಪಿನೂ ಬೇಕಾದ್ರೆ ನಿನ್ಗೆ ಹಾಕ್ತೀನಿ ಇವಾಗ ತಗೊಂಡು. ಅರ್ಥ ಆಯ್ತಾ? ಆಯ್ತಾ, ಬೇಕಾದ್ರೆ ಕಾಪಿನೂ ಹಾಕ್ತೀನಿ. ಒಂದು ಸಲ ಎಲ್ಲಾದರೂ ಇದು ಮಾಡಿದ್ರೆ ಎಷ್ಟು ವರ್ಷ ಇರಬೇಕು, ಎಷ್ಟು ವರ್ಷ ಡ್ಯೂಟಿ ಮಾಡಬೇಕು ಏನು ಅಂತ ಇದೆಲ್ಲ ನೋಡಿ ಸರ್. ನಮ್ಮ ಸೋಮಾಜಿಯಲ್ಲಿ ನಾವು ಅಮಾಯಕರು ಅಂತ ಎಲ್ಲ ಯಾಮಾರಿಸಿ ಎಲ್ಲ ದುಡ್ಡುಗಳು ಮಾಡಿಕೊಂಡು ದುಡ್ಡುಗಳಿಗೋಸ್ಕರ ಮಾಡ್ತಾ ಇರೋದು ಸರ್ ನಮ್ಮ ತಾಲೂಕವರು. ಇಲ್ಲಾಂದರೆ ನಾವು ಇಲ್ಲಿದ್ದೀವಿ, ನಾವು ಒಬ್ಬ ಲೀಡ್ರು ಮಿನಿಸ್ಟ್ರಲ್ಲಿ ಇರ್ತೀವಿ, ನೀವು ಯಾರನ್ನಾದ್ರೂ ಕೇಳಿ, ಬೇಕಾದ್ರೆ ಮಂಜುನಾಥಲ್ಲಿ ಇಡೀ MDಗಳು DM ಕೇಳಿ. ಬರಲ್ಲ ಅಂತಂದ್ರೆ ಸರ್ ಇವಾಗ ನಮ್ಮ ಡಾಕ್ಟ್ರು ಕೊಡಕ್ಕೆ ಎಷ್ಟು ದಿನ ಆಗುತ್ತೆ ಸರ್? ಹೋಗ್ಲಿ ಇದು ಅನ್ನೋದು ಅಲ್ಲ, ನಿಮ್ಗೆ ಹಾಕಿದೀವಿ ಬೇರೆಯವ್ರನ್ನ. ಯಾರು ಹಾಕಿಲ್ಲ ಸರ್, ಬೇಕಲ್ವೇನ್ ಸರ್? ಹಾಕಿದ್ದು ಅನ್ನೋದು ವಾಪಸ್ ತಗೊಳ್ಳೆ. 1 ವಾರ ನೋಡಿದ್ದು ಹಾಕಿದ್ದೀವಿ ಅನ್ನೋದು ವಾಪಸ್ ತಗೊಳ್ಳೆ. ಯಾರು ಹಾಕಿಲ್ಲ. ಇವನು ಸುಮಾರು ಇಲ್ಲಿಗೆ ಶ್ರೀನಿವಾಸಪುರಕ್ಕೆ ಬರ್ತಾ ಇಲ್ಲ. 1 ತಿಂಗಳ ಕೂಳ್ಗೋರು ಜಾತ್ರೆಗೆ ಬಂದರೆ ಮಕ್ಕಳಂತೂ ಬರಲಿಲ್ಲ. ಜಾತ್ರೆ ಹಸುಗಳು 10,000 ಹಸುಗಳು ಸೇರಿಸೋದು ಬರಲಿಲ್ಲ. 100 ಸಲ ಪಾಂಪ್ಲೆಟ್ ಕೊಟ್ಟಿದ್ದೀವಿ. ಯಾರು ಸುಮಾರು ಅವ್ರಿಗೆ ಈಗ ಆಯ್ತು. ಈಗ ನಿಮ್ಗೆ ಕೇಳಿ 10 ಇದು ಜಾತ್ರೆ ಅನ್ನೋದು ಇಡೀ ಕರ್ನಾಟಕದಲ್ಲಿ ನಮ್ದು ಸೆಕೆಂಡ್ ಜಾತ್ರೆ. ಅರ್ಥ ಆಯ್ತಾ? ಇವನಿಂದ 2-3 ಎತ್ತುಗಳಿಗೆ ತೊಂದರೆ ಆಯ್ತು, ಆದರೂ ನಾವು ಮರ್ಯಾದೆ ಕೊಟ್ಟವು. ಇವಾಗ ಆಫೀಸ್ಗೆ ಬರಲ್ಲ, ಏನು ಮಾಡೋದು ಅಂದರೆ MLA ಮಿನಿಸ್ಟ್ರಿಗಿಂತ ಇನ್ನೂ ಪವರ್ ಮಾತಾಡ್ತಾ ಇದ್ದೇನೆ. ಆಯ್ತು, ನೀವು ಮಾತಾಡ್ತೀನಿ ಬಿಡಿ, ಸುಮಾರು ಹತ್ರ ಮಾತಾಡ್ತೀನಿ ಬಿಡಿ. ಸರ್ ಅವ್ರು ಸಸ್ಪೆಂಡ್ ಆಗ್ಲೇಬೇಕು ಸರ್. ಅಲ್ಲ, ಸಸ್ಪೆಂಡ್ ಮಾಡಕ್ ನನಗೆ ಅಧಿಕಾರ ಇಲ್ಲ. ಇವ್ರೆ ಅಧಿಕಾರ ಇಲ್ಲ ಅಲ್ಲ ಸರ್, ಕುರಿಗಳು ಸತ್ತೋಗ್ತಾ ಇದ್ರೆ ಒಂದು ತಾಲೂಕು ಅಧಿಕಾರಿ ಏನ್ ಸರ್ ಮಾಡ್ತಾ ಇದ್ದಾನೆ? ನ್ಯೂಸ್ ಮಾಡ್ತೀವಿ, ಅವ್ರು ಏನೇನು ಮಾಡ್ತಾ ಇದ್ರು ಎಲ್ಲ ನಾವು ಹೇಳ್ತೀವಿ. ಆಯ್ತು, ಈಗ ಡಾಕ್ಟರ್ ತಗೊಳ್ಳೋದಕ್ಕಾಗತ್ತೆ, ನಿಮ್ಮ ಡಾಕ್ಟರ್ ಇದು ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ವಾ? ಅಲ್ಲ ಸರ್, ಹಸುಗಳು ಬೇಸಿಗೆ ಸತ್ತೋಗ್ತಾ ಇದ್ರೆ ಡಾಕ್ಟರ್ ಇಲ್ಲ ಅಂದ್ರೆ ಏನ್ ಸರ್ ಮಾಡೋದು? ನೀವೆಲ್ಲ ಸೇರಿ ಟ್ರಾನ್ಸ್ಫರ್ ಮಾಡ್ಬೋದು. ನಿಮ್ಮ ದೊಡ್ಡ ಡಾಕ್ಟರ್ ತೊಂದರೆ ಮಾಡ್ತಾ ಇದ್ದಾನೆ, ಅನ್ಯಾಯ ಮಾಡ್ತಾ ಇದ್ದಾನೆ, ನಮಗೆ ತಾಲೂಕಲ್ಲಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅವ್ರ ಮೇಲೆ ನಾನು ಏನು ತಗೊಳ್ಳೋಣ ಅಂದ್ರೆ ನಾವು ಹಿಂಗೆ ನಿಲ್ಲೋಗೋದು.